ಆಸ್ ಯೂಶುವಲ್ ನಾವು ಏನೇ ವರ್ಕೌಟ್ ಮಾಡೋಕ್ಕೂ ಮುಂಚೆ ವಾರ್ಮ್ ಅಪ್ ಇಸ್ ಕಂಪಲ್ಸರಿ. ಡೇ ಸೆಕೆಂಡ್ ಶೋಲ್ಡರ್ ವರ್ಕೌಟ್ ಮಾಡ್ತಾ ಇದ್ದೀನಿ. ಯಾವ್ಯಾವ ವೇರಿಯೇಷನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತಂದರೆ, ಫಸ್ಟು ಲೈಯಿಂಗ್ ಶೋಲ್ಡರ್ ಪ್ರೆಸ್ಸು, ಅದಾದಮೇಲೆ ಡಬಲ್ ಆ್ಯಂಡ್ ಡಬಲ್ ಪ್ರೆಸ್ಸು, ಅದಾದಮೇಲೆ ಸೈಡ್ ಲ್ಯಾಟ್ರಲ್ಲು, ಫ್ರಂಟ್ ಲ್ಯಾಟ್ರಲ್ಲು, ಮತ್ತು ಫೇಸ್ ಫುಲ್ಲು ಸ್ಟ್ರೆಚ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ವೇಟ್ಸ್ ಎಲ್ಲ ಹೇಗೆ ಮಾಡೋಣ ಅಂತ ಎಷ್ಟು ಮಾಡೋಣ. ಸ್ಟಾರ್ಟಿಂಗು 30 kg ಹಾಕಿದ್ದೀನಿ. 15 ಕೌಂಟ್. ಇದು ಬಂದು ಫ್ರಂಟ್ ಡೆಲ್ಟಾಟ್ಸಿಗೆ ವರ್ಕ್ ಆಗುತ್ತೆ. ಸೊ ಇದನ್ನ ಫಸ್ಟ್ ಇಟ್ಕೊಂಡಿದ್ದೀನಿ. ಫ್ರಂಟ್ ಡೆಲ್ಟ್ಸಿಗೆ 2, ಸೈಡ್ ಡೆಲ್ಟ್ಸಿಗೆ 2, ರೈಟ್ ಡೆಲ್ಟಾಟ್ಸಿಗೆ 1, ಮತ್ತೆ ಟ್ರಾಪ್ಸಿಗೆ 1. ಈ ತರ ನಾನು ವೇರಿಯೇಷನ್ ಮಾಡ್ಕೊಂಡಿದ್ದೀನಿ. ಮತ್ತೆ 25 kg ಆ್ಯಡ್ ಮಾಡಿದ್ದೀನಿ. ಸೆಕೆಂಡ್ ಸೆಟ್ ಸ್ವಲ್ಪ ನಾನು ಓವರ್ ವೆಯ್ಟ್ ಮಾಡ್ತಾ ಇದ್ದೀನಿ. ನೀವು ಅದನ್ನ ಮಾಡಕ್ ಹೋಗ್ಬೇಡಿ. ಏನಕ್ಕೆ ಅಂದ್ರೆ ನಾನು ಕಾಂಪಿಟೇಷನ್ ಪರ್ಪಸ್ ಇರೋದ್ರಿಂದ ನಾನು ಸ್ವಲ್ಪ ವೆಯ್ಟ್ ಜಾಸ್ತಿನೇ ಲಿಫ್ಟ್ ಮಾಡಬೇಕಾಗುತ್ತೆ. ನೀವು ಬೇಕಿದ್ರೆ ಸ್ವಲ್ಪ ಕಮ್ಮಿ ವೇಟ್ಸ್ ಅಲ್ಲೇ 15 reps ಮಾಡಿ. ವೇಟ್ ಏನು ಚೇಂಜಸ್ ಮಾಡಿಲ್ಲ. ಥರ್ಡ್ ಸೆಟ್ ಇದು. 15 reps ಹೊಡೆಯೋದು ಕಷ್ಟ ಆಯ್ತು. ಸೊ ಅದರಲ್ಲೇನೆ 15 reps ಮತ್ತೆ ಹೊಡೆಯಕ್ಕೆ ಟ್ರೈ ಮಾಡ್ತೀನಿ. ಸೆಕೆಂಡ್ ಸೆಟ್ ಹೊಡೆದೆ, ಬಟ್ ಥರ್ಡ್ ಸೆಟ್ ಹೊಡೆಯಕ್ಕೆ ಆಗಲಿಲ್ಲ. 10 reps ಅಷ್ಟೇ ಆಗಿತ್ತು. ಸ್ವಲ್ಪ ಜಾಸ್ತಿ ವೇಟ್ ಹಾಕಿದಾಗ ಲಿಫ್ಟ್ ಮಾಡೋದು ಸ್ವಲ್ಪ ಕಷ್ಟನೇ. ಥರ್ಡ್ ಸೆಟ್ಟು 15 reps ಮಾಡೋಕ್ಕಾಗಲಿಲ್ಲ. ಸೇಮ್ ವೇಟ್ ಇದ್ರೂ ಕೂಡ ಬಟ್ ಎತ್ತಕ್ಕಾಗಲಿಲ್ಲ. ಬರೀ 10 reps ಅಷ್ಟೇ ಮಾಡಿದೆ. ಮ್ಯಾಕ್ಸಿಮಮ್ ರೆಪ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಒಳ್ಳೇದು. ಫೇಲರ್ ಫೋನ್ ಮಾಡೋದ್ರಿಂದ ನಮ್ಮ ಮಸಲ್ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ. ನಾನಷ್ಟು ಮಾಡಿದ್ದೀನಿ. ನೀವು 15 reps ಮಾಡೋಕ್ಕಾದ್ರೆ 15 reps ಮಾಡಿ. ಫ್ರಂಟ್ ಲ್ಯಾಟರಲ್ ರೈಸ್ ಮಾಡ್ತಾ ಇದ್ದೀನಿ ಫಸ್ಟ್ ಸೆಟ್. ಥರ್ಡ್ ಸೆಟ್ಟು 15 kg ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ 15 reps ಮಾಡೋಕ್ಕಾಗಲ್ಲ, ಬಟ್ ಐ ಕ್ಯಾನ್ ಡೂ ಅಟ್ಲೀಸ್ಟ್ 10 reps. Here we go. ಥರ್ಡ್ ವೇರಿಯೇಷನ್ಗೆ ನಾನು ಸ್ವಲ್ಪ ವೇಟ್ ಜಾಸ್ತಿ ತಗೊಂಡಿದ್ದೀನಿ. 30 kg ತಗೊಂಡಿದ್ದೀನಿ. ಸೊ ಇದರಲ್ಲಿ 15 reps ಮಾಡೋದು ಕಷ್ಟನೇ, ಬಟ್ ಫೇಲರ್ ಕೌಂಟ್ ಮಾಡಬೇಕು ಅಂತ ಪ್ಲಾನ್ ಐತೆ. ಫೋರ್ತ್ ವೇರಿಯೇಷನ್ ಸೈಡ್ ಲ್ಯಾಟರಲ್ ರೈಸ್ 10 kg 15 ಕೌಂಟ್ಸ್ ಮಾಡ್ತಾ ಇದ್ದೀನಿ. ಫಿಫ್ತ್ ವೇರಿಯೇಷನ್ನು ಫೇಸ್ ಫುಲ್ಲು. ಈ ನಾಟ್ ಇದೆಲ್ಲ ಎಕ್ಸಾಕ್ಟ್ಲಿ ಹಣೆ ಹತ್ರ ಬರಬೇಕು. ಸೊ ಚೆನ್ನಾಗಿ ರಿಯಲ್ ಡೆಲ್ಟಾಟ್ಸ್ ವರ್ಕ್ ಆಗುತ್ತೆ. ಈಗ
ಫುಲ್ ವೀಡಿಯೋ ಹಾಕಿದರೆ ನಿಮಗೆ ಬೋರ್ ಬರುತ್ತೆ ನೋಡೋಕ್ಕೆ. ಸೊ ಅದಕ್ಕೆ ಎಷ್ಟೆಷ್ಟು ರೆಪ್ ಮಾಡಿದೆ, ಎಷ್ಟೆಷ್ಟು ವೆಯ್ಟ್ ಮಾಡಿದೆ ಅಂತೇಳಿ ಪ್ರತಿಯೊಂದು ಮೆನ್ಷನ್ ಮಾಡ್ತೀನಿ. ಅದು ನೀವು ದಿಸ್ ಫಾಲೋ ಮಾಡಿದರೆ ಸಾಕು. ಸೈಡ್ ಲ್ಯಾಟ್ರಲ್ಲೂ ಕೂಡ 3 ಸೆಟ್ಸ್ ಮಾಡಿದ್ದೀನಿ. ಅದು 10 kg 15 reps, 12.5 15 reps, ಮತ್ತು 15 kg 12 reps. ಫಿಫ್ತ್ ವೇರಿಯೇಷನ್ನು ಫೇಸ್ಕಲ್ ಮಾಡಿದೆ. ಫೇಸ್ಕಲ್ಲು ಕೂಡ 3 ಸೆಟ್ಸು. ಫಸ್ಟು ಒಂದು 45 kg ಹಾಕೊಂಡಿದ್ದೆ. 45 kg 15 reps, ಮತ್ತು 50 kg 12 reps, ಮತ್ತು 55 kg 10 reps. ಈ ಥರ 3 ಸೆಟ್ನ ಕಂಪ್ಲೀಟ್ ಮಾಡಿದ್ದೀನಿ. ಲಾಸ್ಟ್ ವೇರಿಯೇಷನ್ನು ಸ್ಟ್ರಕ್ಸ್ ಯಾವಾಗಲೂ ಸ್ವಲ್ಪ ಹೈ ವೇಟಲ್ಲೇ ಹೋಗಬೇಕು. 35 kg ತಗೊಂಡಿದ್ದೀನಿ. ಇದು ಕೂಡ 20 reps.